8ನೇ ತರಗತಿ ಗಣಿತ ಅಧ್ಯಾಯ 3 ಸಂಖ್ಯೆಗಳ ಕಥೆ. ಇವತ್ತಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ ಪುಟ ಸಂಖ್ಯೆ 80ರಲ್ಲಿ ಬರುವಂತಹ ಕಂಡುಹಿಡಿಯಿರಿ ವಿಭಾಗದ ಕ್ವಶನ್ ಅನ್ನ ಕಂಡುಹಿಡಿಯೋಣ. ಕ್ವಶನ್ ನಂಬರ್ 1, ಮಾಯನ್ ಪದ್ಧತಿಯನ್ನು ಬಳಸಿಕೊಂಡು ಈ ಕೆಳಗಿನ ಸಂಖ್ಯೆಗಳನ್ನ ಪ್ರತಿನಿಧಿಸಿ ಅಂತ ಕೊಟ್ಟಿದ್ದಾರೆ. ನಮ್ಗೆ ಇಲ್ಲಿ 4 ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂತ ಸಂಖ್ಯೆಗಳನ್ನ ನಾವು ಮಾಯನ್ ಸಂಖ್ಯಾ ಪದ್ಧತಿಯ ಮೂಲಕ ಪ್ರತಿನಿಧಿಸಬೇಕು. ಮೊದಲಿಗೆ ನಿಮ್ಗೆ ಮಾಯನ್ ಸಂಖ್ಯಾ ಪದ್ಧತಿಯಲ್ಲಿ ಉಪಯೋಗಿಸಲ್ಪಡ್ತಾ ಇರುವಂತಹ ಚಿಹ್ನೆಗಳ ಬಗ್ಗೆ ಗೊತ್ತಿರಬೇಕು. ಇಲ್ಲಿ ಈ ಸಂಖ್ಯೆಗಳನ್ನ ಪ್ರತಿನಿಧಿಸಲಿಕ್ಕೆ ಈ ಚಿಹ್ನೆಯನ್ನ ನಾವು 0 ಪ್ರತಿನಿಧಿಸಲಿಕ್ಕೆ ಉಪಯೋಗಿಸ್ತೇವೆ. ಹಾಗೆ ಡಾಟ್ ಅನ್ನ ಪ್ರತಿನಿಧಿಸಲಿಕ್ಕೆ 1 ಅನ್ನ ಉಪಯೋಗಿಸ್ತೇವೆ. ಅದೇ ರೀತಿ 5 ಪ್ರತಿನಿಧಿಸಲಿಕ್ಕೆ ನಾವು ಅಡ್ಡಗೆರೆಯನ್ನು ಉಪಯೋಗಿಸ್ತೇವೆ. ಈ 3 ಚಿಹ್ನೆಗಳು ನಿಮಗೆ ಗೊತ್ತಿರಬೇಕು. ಅದರ ಜೊತೆಗೆ ಸ್ಥಾನ ಬೆಲೆ ಇದೆ, ಸ್ಥಾನ ಬೆಲೆ ಕೂಡ ನಿಮಗೆ ಗೊತ್ತಿರಬೇಕು. ಸ್ಥಾನ ಬೆಲೆಯಲ್ಲಿ 1 ಮೊದಲಿಂದ ನಂತರ 20 ನಂತರ 360 ಈ ರೀತಿಯಲ್ಲಿ ಸ್ಥಾನ ಬೆಲೆಯು ಮುಂದುವರಿಯುತ್ತಾ ಹೋಗ್ತದೆ. ಇದನ್ನ ಉಪಯೋಗಿಸಿ ನಾವು ಈಗ ಈ ಸಂಖ್ಯೆಗಳನ್ನ ಪ್ರತಿನಿಧಿಸಬೇಕು. ಮೊದಲಿಗೆ ನಮಗೆ ಕೊಟ್ಟಿರುವಂತಹ ಸಂಖ್ಯೆ 77. 77 ನೀವು ಹೇಗೆ ಬರೀತೀರಾ? 20ರ ಆಧಾರ ಸಂಖ್ಯೆಯ ಆಧಾರದಲ್ಲಿ ನೀವು ಬರೀಬೇಕು. ಅಂದ್ರೆ ಇಲ್ಲಿ 77 ಮೈನಸ್ 20 ಅಂತ ಮಾಡಿ. 77 ಮೈನಸ್ 20 ಅಂದ್ರೆ ನಿಮ್ಗೆ 57 ಅಂತ ಸಿಗ್ತದೆ. ಮತ್ತೆ ಪುನಃ 20ರಿಂದ ಮೈನಸ್ ಮಾಡಿದಾಗ ಇಲ್ಲಿ 7 37 ನಂತರ ಪುನಃ ನೀವು 20 ಮೈನಸ್ ಮಾಡ್ಬೋದು. ಅಂದ್ರೆ ನಿಮ್ಗೆ ಕೊನೆಗೆ ಇಲ್ಲಿ 17 ಉಳಿತದೆ. ಇಲ್ಲಿ ನೀವು ಕಾಣ್ಬೋದು 20 ಎಷ್ಟು ಸಲ ನೀವು ಮೈನಸ್ ಮಾಡಿದಿರಾ? 1 2 3. ಹಾಗಾಗಿ ಇಲ್ಲಿ ನೀವು 20 ಗುಣಿಸು 3 ಅಂತ ಬರೀಬಹುದು. ಈ 77 ಏನಿದೆ ಇದನ್ನ 20 ಗುಣಿಸು 3 ಅಂದ್ರೆ 60. ನಂತರ ಉಳಿದಿರುವಂತಹ ಸಂಖ್ಯೆ ಎಷ್ಟು? 17. ಆ 17 ಇಲ್ಲಿ ಬರೆದ್ರೆ ಆಯ್ತು. ಆಮೇಲೆ ಈಗ ನಾವು ಮಾಯನ್ ಸಂಖ್ಯಾ ಪದ್ಧತಿಯಲ್ಲಿ ಇದನ್ನ ರೆಪ್ರೆಸೆಂಟ್ ಮಾಡಬೇಕು. ಇದನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಮೊದಲಿಗೆ ನಾವು ಸ್ಥಾನ ಬೆಲೆಯನ್ನು ತೆಗೆದುಕೊಳ್ಳುವ. ಇಲ್ಲಿ 1ರ ಸ್ಥಾನ ಬೆಲೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ಈ 1ರ ಸ್ಥಾನ ಬೆಲೆಯಲ್ಲಿ 17 ಅಂತ ಇದೆ. 17 ಅಂದ್ರೆ ನಾವು 5 ಈ ಅಡ್ಡಗೆರೆಯನ್ನ 5 ಪ್ರತಿನಿಧಿಸಲಿಕ್ಕೆ ಉಪಯೋಗಿಸ್ತೇವೆ. 17 ಅಂದ್ರೆ ಎಷ್ಟು ಗೆರೆಯನ್ನ ಹಾಕಬೇಕು? 1 2 3 5 10 15. 3 ಗೆರೆಗಳನ್ನ ಹಾಕಬೇಕು. 3 ಗೆರೆಗಳನ್ನ ಹಾಕ್ತಾ ಇದ್ದೇನೆ. 1 2 3. ಇದು 15 ಪ್ರತಿನಿಧಿಸ್ತದೆ. ಆಮೇಲೆ 15 ಪ್ಲಸ್ 2 ಅಂದ್ರೆ 17. ಹಾಗಾಗಿ 2 ಬಿಂದುಗಳನ್ನ ಹಾಕ್ತಾ ಇದ್ದೇನೆ. ಪ್ರತಿ ಒಂದು ಬಿಂದು 1 ಪ್ರತಿನಿಧಿಸ್ತದೆ. ಈ ಸಂಖ್ಯೆ ಈಗ ಇಲ್ಲಿ ಏನಿದೆ ಇದು ನಮ್ಗೆ 17 ಗುಣಿಸು 1 ಅಂದ್ರೆ 17 ಎನ್ನುವಂತ ಉತ್ತರವನ್ನ ಕೊಡ್ತದೆ. ಅದನ್ನ ನೀವು ಬೇಕಾದ್ರೆ ಇಲ್ಲಿ ಬರೀಬಹುದು. ಇಲ್ಲಿ ನಾನು ಇಲ್ಲಿ ಬರೀತಾ ಇದ್ದೇನೆ. ಸ್ಥಾನ ಬೆಲೆ 1 ಗುಣಿಸು 17 ಅಂದ್ರೆ 17. ನಂತರ ಬರುವಂತಹ ಸ್ಥಾನ ಬೆಲೆ ಇಲ್ಲಿ ಇದಕ್ಕೆ ಹೊಂದಿಕೊಂಡು ಇರುವಂತದ್ದು. 2ನೇ ಸ್ಥಾನ ಬೆಲೆಯಲ್ಲಿ ನಾವು 20 ಬರೀಬೇಕು. 2ನೇ ಸ್ಥಾನ ಬೆಲೆ. ಈ 2ನೇ ಸ್ಥಾನ ಬೆಲೆಯಲ್ಲಿ 20 ಗುಣಿಸು 3 ಅಂತ ಇದೆ. 20 ಅಂದ್ರೆ ಇಲ್ಲಿ 20 ಗುಣಿಸು 3 ಅಂತ ಇದೆ. ಹಾಗಾಗಿ 1 ಪ್ರತಿನಿಧಿಸಲಿಕ್ಕೆ ನಾವು ಡಾಟ್ ಬಿಂದುವನ್ನು ಉಪಯೋಗಿಸ್ತೇವೆ. ಅಂದ್ರೆ ಇಲ್ಲಿ ನೀವು 3 ಬಿಂದುಗಳನ್ನ ಹಾಕಿದ್ರೆ ಆಯ್ತು. 3 ಬಿಂದುಗಳಿವೆ. ಇದು 3 ಪ್ರತಿನಿಧಿಸ್ತದೆ. ಇಲ್ಲಿ ಸ್ಥಾನ ಬೆಲೆ 20 ಅಂದ್ರೆ 20 ಗುಣಿಸು 3 ಇದು ನಿಮ್ಗೆ 60 ಕೊಡ್ತದೆ. ಇಲ್ಲಿ ನೀವು ಟೋಟಲ್ ನೋಡ್ಬೋದು 7 ಮತ್ತೆ ಇದು 77 ಪ್ರತಿನಿಧಿಸ್ತದೆ. ಈ ರೀತಿಯಲ್ಲಿ ನೀವು ಮೊದಲನೇ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು. ನಂತರ ನಾವು ಇದೇ ರೀತಿ 2ನೇ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವ. ನಮಗೆ ಕೊಟ್ಟಿರುವಂತ 2ನೇ ಕ್ವಶನ್ ನಂಬರ್ 2. ಕ್ವಶನ್ ನಂಬರ್ 2 ಅಲ್ಲಿ ನಮಗೆ 100 ಅನ್ನ ಕೊಟ್ಟಿದ್ದಾರೆ. ಮೊದಲಿಗೆ ನೀವು ಮಾಡಬೇಕಾಗಿರುವಂತದ್ದು ಏನಂದ್ರೆ ಎಷ್ಟು ಸಲ 20 ಬರ್ತದೆ ಅಂತ ಕಂಡುಹಿಡಿಬೇಕು. ನಿಮ್ಗೆ ನೇರವಾಗಿ ಕಂಡುಹಿಡಿಬಹುದಾದ್ರೆ ನೇರವಾಗಿ ಕೂಡ ಬರೀಬಹುದು. ಇಲ್ಲಾಂದ್ರೆ ನೀವು 20ರಿಂದ ಮೈನಸ್ ಮಾಡ್ತಾ ಹೋದ್ರೆ ಆಯ್ತು. ಇಲ್ಲಿ 80 ಪುನಃ 20ರಿಂದ ಮೈನಸ್ ಮಾಡಿದಾಗ ನಿಮ್ಗೆ 60 ಸಿಗ್ತದೆ. ನಂತರ ಪುನಃ 20ರಿಂದ ಮೈನಸ್ ಮಾಡಿದಾಗ ಇಲ್ಲಿ 40. ನಂತರ 20ರಿಂದ ಮೈನಸ್ ಮಾಡಿದಾಗ ಇಲ್ಲಿ 20. ಆಮೇಲೆ ಪುನಃ 20ರಿಂದ ಮೈನಸ್ ಮಾಡಿದಾಗ 0 ಸಿಗ್ತದೆ. ಎಷ್ಟು ಸಲ ನೀವು ಮೈನಸ್ ಮಾಡಿದ್ದೀರಾ? 1 2 3 4 5. ಅಂದ್ರೆ ಇಲ್ಲಿ ಬರೆಯುವಾಗ ನಾವು ಏನು ಬರೀಬಹುದು? 20 ಗುಣಿಸು 5 ಅಂತ ಬರೀಬಹುದು. ನಂತರ ಇಲ್ಲಿ ಬಿಡಿ ಸ್ಥಾನ ಏನಿದೆ ಇಲ್ಲಿ ಉಳಿದಿರುವಂತದ್ದು 0. ಹಾಗಾಗಿ
ನೇರವಾಗಿ ಇಲ್ಲಿ 0 ಅಂತ ಬರೆದ್ರೆ ಆಯ್ತು, ಅಥವಾ 1 × 0 ಅಂತ ಕೂಡ ಬರೀಬಹುದು. ಸೊ 0 ಅಂತ ಬರೀತಾ ಇದ್ದೇನೆ. ನಂತರ ಈಗ ಇದನ್ನ ಮಾಯನ್ ಸಂಖ್ಯಾ ಪದ್ಧತಿಯಲ್ಲಿ ಪ್ರತಿನಿಧಿಸಬೇಕು. ಸೊ ಮೊದಲ ಸ್ಥಾನದಲ್ಲಿ ಏನು ಬರ್ತದೆ? ಮೊದಲ ಸ್ಥಾನದಲ್ಲಿ 1 ಅಂತ ಬರ್ತದೆ. ಸೊ ಇಲ್ಲಿ ಇರುವಂತದ್ದು ಯಾವುದು? 0. ಹಾಗಾಗಿ 0ಯನ್ನ ಬರೀಬೇಕು. 0ನ ಪ್ರತಿನಿಧಿಸಲಿಕ್ಕೆ ನಾವು ಯಾವ ಚಿಹ್ನೆಯನ್ನು ಉಪಯೋಗಿಸ್ತೇವೆ? 0ನ ಪ್ರತಿನಿಧಿಸಲಿಕ್ಕೆ ನಾವು ಸಮುದ್ರ ಚಿಪ್ಪಿನಂತೆ ಇರುವಂತ ಈ ಚಿಹ್ನೆಯನ್ನು ಪ್ರತಿನಿಧಿಸ್ತೇವೆ. ಸೊ ಇದು 0ಯನ್ನ ಸೂಚಿಸ್ತದೆ. ಸೊ 1 × 0 ಅಂದ್ರೆ ಅದು ನಿಮ್ಗೆ ಏನು ಉತ್ತರವನ್ನು ಕೊಡ್ತದೆ? ಇಲ್ಲಿ ಉತ್ತರವಾಗಿ ನಿಮ್ಗೆ 0 ಅಂತ ಸಿಗ್ತದೆ. ನಂತರ ಬರುವಂತದ್ದು ಯಾವುದು? ಇದು 20 × 5. ಸೊ 20 ಎರಡನೇ ಸ್ಥಾನ ಬೆಲೆ 20, 5 ಇದೆ. 5 ಅಂದ್ರೆ ನೀವು 5 ಚುಕ್ಕೆಗಳನ್ನ ಹಾಕ್ಬೇಕಿಲ್ಲಿ. 3, 4, 5. ಸೊ ಇದು ನಿಮ್ಗೆ 20 × 5. ಸೊ 20 × 5 ಅಂದ್ರೆ ಯಾವ ಸಂಖ್ಯೆ? 20 × 5 ಅಂದ್ರೆ 100ನ್ನ ಪ್ರತಿನಿಧಿಸ್ತದೆ. ಹಾಗೆ ಇದು 1 × 0 ಅಂದ್ರೆ ಇಲ್ಲಿ 0ನ ಪ್ರತಿನಿಧಿಸ್ತದೆ. ಸೊ ಟೋಟಲ್ ಆಗಿ ನೀವು ಮಾಡಿದಾಗ, ಸಮ್ಮನ್ನ ಫೈಂಡ್ ಔಟ್ ಮಾಡಿದಾಗ ನಿಮ್ಗೆ 100 ಸಿಗ್ತದೆ. ಸೊ ಈ ರೀತಿಯಲ್ಲಿ ಎರಡನೇ ಕ್ವಶನ್ ಅನ್ನ ಮಾಡಬಹುದು. ನಂತರ ನಮಗೆ ಕೊಟ್ಟಿರುವಂತಹ ಮೂರನೇ ಕ್ವಶನ್. ಮೂರನೇ ಕ್ವಶನ್ ಅಲ್ಲಿ ನಮಗೆ ಕೊಟ್ಟಿದ್ದಾರೆ 361 ಅಂತ ಕೊಟ್ಟಿದ್ದಾರೆ. ಸೊ 361 ಅಂದ್ರೆ ನಾವಿಲ್ಲಿ ನೇರವಾಗಿ 360ನ್ನ ಬರೀಬಹುದು. ಯಾಕೆಂದ್ರೆ ಈ ಮಾಯನ್ ಸಂಖ್ಯಾ ಪದ್ಧತಿಯಲ್ಲಿ ನಾವು ನೋಡಿದ್ದೇವೆ, ಮೊದಲಿಗೆ ಬರುವಂತದ್ದು 1, ನಂತರ 20, ಆಮೇಲೆ ಮೂರನೇ ಸ್ಥಾನ ಬೆಲೆ 360 ಆಗಿದೆ. ಹಾಗಾಗಿ ಇಲ್ಲಿ 361 ಇರೋದ್ರಿಂದ ಅದನ್ನ ನೇರವಾಗಿ ನಾವು 360 ಅಂತ ಬರೀಬಹುದು. ಸೊ ಇಲ್ಲಿ ನೇರವಾಗಿ ಅಥವಾ 1 × 360 ಅಂತ ಕೂಡ ನೀವು ಬರೀಬಹುದು. ಸೊ 360, ಸೊ 360 × 1 ಅಂತ ಬರೀತಾ ಇದ್ದೇನೆ. ಪ್ಲಸ್ ಉಳಿದಿರುವಂತದ್ದು ಎಷ್ಟು? 1. ಸೊ ಈ ರೀತಿಯಲ್ಲಿ ಬರೀಬಹುದು. ಇದನ್ನೀಗ ಮಾಯನ್ ಸಂಖ್ಯಾ ಪದ್ಧತಿಯಲ್ಲಿ ನೀವು ಬರೀಬೇಕು. ಸೊ ಮೊದಲ ಸ್ಥಾನ ಅಂದ್ರೆ ಯಾವುದು? ಮೊದಲ ಸ್ಥಾನದಲ್ಲಿ 1. ಸೊ ಮೊದಲ ಸ್ಥಾನದಲ್ಲಿ 1 ಅಂದ್ರೆ 1 ಇದೆ. ಹಾಗಾಗಿ ನೀವು 1 ಚುಕ್ಕೆಯನ್ನ ಹಾಕ್ಬಹುದು, 1 ಡಾಟ್ ಅನ್ನ ಹಾಕ್ಬಹುದು. ಸೊ ಇದು 1 × 1, 1 × 1 ಅಂದ್ರೆ 1ನ್ನ ಕೊಡ್ತದೆ ಉತ್ತರ. ಎರಡನೇ ಸ್ಥಾನ ಬೆಲೆ ಇಲ್ಲಿ ಇಲ್ಲ, ಅಂದ್ರೆ 360 ಇದೆ. ಎರಡನೇ ಸ್ಥಾನ ಬೆಲೆ ಯಾವುದು? 20. 20 ಇಲ್ಲ ಅಂದ್ರೆ 0. ಹಾಗಾಗಿ ನೀವೇನ್ ಮಾಡ್ಬೇಕಿಲ್ಲಿ? ಸಮುದ್ರ ಚಿಪ್ಪಿನಂತೆ ಇರುವಂತಹ ಆ ಚಿಹ್ನೆ ಏನಿದೆ ಅದನ್ನ ಇಲ್ಲಿ ನೀವು ಮಾಡಬೇಕು. ಸೊ ಆ ಚಿಹ್ನೆಯನ್ನ ಬರೀತಾ ಇದ್ದೇನೆ. ಸೊ ಇದು 20. ಸೊ 20 × ಸಮುದ್ರ ಚಿಪ್ಪಿನಂತ ಚಿಹ್ನೆ 0ನ ಪ್ರತಿನಿಧಿಸ್ತದೆ, ಅಂದ್ರೆ 0ಯನ್ನ ಕೊಡ್ತದೆ. ನಂತರ ಬರುವಂತದ್ದು 360. ಸೊ 360 × 1 ಅಂದ್ರೆ ಇಲ್ಲಿ 1 ಡಾಟ್ ಅನ್ನ ಹಾಕ್ಬೇಕು. ಇದು ಮೂರನೇ ಸ್ಥಾನ 360ನ್ನ ಪ್ರತಿನಿಧಿಸ್ತದೆ. ಸೊ 360 × 1, 360 × 1 ಅಂದ್ರೆ 360. ಸೊ ಇಲ್ಲಿ ಈ ಕ್ವಶನಿಗೆ ನಿಮ್ಗೆ ಈ ರೀತಿಯಲ್ಲಿ ಉತ್ತರವನ್ನು ನೀವು ಬರೀಬಹುದು, ಈ ರೀತಿಯಲ್ಲಿ. ಆಮೇಲೆ 1 ಇದು ಮಾಯನ್ ಸಂಖ್ಯಾ ಪದ್ಧತಿಯ ಚಿಹ್ನೆ. ನಂತರ ಕ್ವಶನ್ ನಂಬರ್ 4 ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 4 ನಮಗೆ ಕೊಟ್ಟಿರುವಂತಹ ಸಂಖ್ಯೆ 721. ಸೊ 721 ಅಂದ್ರೆ ನಾವಿಲ್ಲಿ ಮೂರನೇ ಸ್ಥಾನ ಬೆಲೆಯನ್ನ ಉಪಯೋಗಿಸಬಹುದು. ಯಾಕೆಂದ್ರೆ 721 360 ಗುಣಿಸು ನೀವು 2 ಅಂತ ತೆಗೆದುಕೊಂಡ್ರೆ 2 × 12, 2 × 3 = 6, 7. ಇದು 720ನ್ನ ಕೊಡ್ತದೆ. ಹಾಗಾಗಿ ಮೂರನೇ ಸ್ಥಾನ ಬೆಲೆಯ ಲೆಕ್ಕದಲ್ಲಿ ನೀವು ಬರೀಬಹುದು. ಸೊ ಇದನ್ನ 360 × 2 ಅಂತ ಬರೀತಾ ಇದ್ದೇನೆ, ಅಂದ್ರೆ 720 + 1. ಸೊ ಈಗ ಮೊದಲ ಸ್ಥಾನದಲ್ಲಿ ಏನಿದೆ? ನೀವು ಇಲ್ಲಿ 1ನ್ನ ಕಾಣಬಹುದು. ಸೊ ಮೊದಲ ಸ್ಥಾನದಲ್ಲಿ 1 ಅಂದ್ರೆ 1 ಡಾಟ್ ಅನ್ನ ಹಾಕ್ತಾ ಇದ್ದೇನೆ. ಸೊ 1 × 1 ಅಂದ್ರೆ ಇದು 1ನ್ನ ಕೊಡ್ತದೆ. ಎರಡನೇ ಸ್ಥಾನ 20 ಎರಡನೇ ಸ್ಥಾನ ಇಲ್ಲಿ ಇಲ್ಲ, 20 ಇಲ್ಲ. ಹಾಗಾಗಿ ನೀವೇನ್ ಮಾಡ್ಬೇಕಿಲ್ಲಿ? ಸಮುದ್ರ ಚಿಪ್ಪಿನಂತೆ ಇರುವಂತ ಈ ಚಿಹ್ನೆಯನ್ನ ಬರಿಬೇಕು. ಸೊ ಇದು 0ನ ಪ್ರತಿನಿಧಿಸ್ತದೆ. ಸೊ 20 × 0 ಅಂದ್ರೆ 0. ಆಮೇಲೆ 360 ಮೂರನೇ ಸ್ಥಾನದಲ್ಲಿ ಇಲ್ಲಿ 2 ಇದೆ. ಸೊ ಹಾಗಾಗಿ 360 ಅಂದ್ರೆ 2 ಚುಕ್ಕೆಗಳನ್ನ ಹಾಕ್ಬೇಕು. ಸೊ 360 × 2 ಅಂದ್ರೆ ಇದು 720ನ್ನ ಕೊಡ್ತದೆ. ಸೊ ಇಲ್ಲಿ ನೀವು ಟೋಟಲ್ ಮಾಡಿದಾಗ ನೋಡ್ಬೋದು, ಇದು 721 ಎನ್ನುವಂತ ಉತ್ತರವನ್ನು ಕೊಡ್ತದೆ. ಸೊ ಮಾಯನ್ ಸಂಖ್ಯಾ ಪದ್ಧತಿಯಲ್ಲಿ 721ನ್ನ ನೀವು ಈ ರೀತಿಯಲ್ಲಿ ಪ್ರತಿನಿಧಿಸಬಹುದು. ಸೊ ಇದು ಇಲ್ಲಿ ಇರುವಂತಹ ಕ್ವಶನ್ಗಳ ಸೊಲ್ಯೂಷನ್. ಹಾಗೆ ನೀವಿಲ್ಲಿ ನೋಡ್ಬೋದು, ಇದು ಮಾಯನ್ ಸಂಖ್ಯಾ ಪದ್ಧತಿ ಏನಿದೆ ಇದು ಆಧಾರ 20ರ ಸಂಖ್ಯಾ ಪದ್ಧತಿ ಅಲ್ಲ. ಯಾಕೆಂದ್ರೆ ಇದರಲ್ಲಿ
ಮೊದಲ ಸಂಖ್ಯೆ 1, 20, ಆಮೇಲೆ ಮೂರನೇ ಸಂಖ್ಯೆ 400 ಆಗದೆ 360 ಆಗಿದೆ. ಹಾಗಾಗಿ ಇದು ಆಧಾರ 20ರ ಸಂಖ್ಯಾ ಪದ್ಧತಿ ಆಗದೇ ಇರುವುದರಿಂದ ಇದರಲ್ಲಿ ಕೆಲವೊಂದು ಲೆಕ್ಕಾಚಾರಗಳನ್ನು ಮಾಡಲಿಕ್ಕೆ ಅಷ್ಟೊಂದು ಅನುಕೂಲಗಳು ಇಲ್ಲ. ಅದು ಇದರದ್ದು ಒಂದು ಅನಾನುಕೂಲ. ಹಾಗೆ ಇದರ ಒಂದು ಅನುಕೂಲ ಅಂದರೆ ಇಲ್ಲಿ ನೀವು ಕಾಣ್ಬೋದು ಸ್ಥಾನ ಬೆಲೆ ಇದೆ ಪ್ರತಿಯೊಂದಕ್ಕೂ ಕೂಡ. ಹಾಗಾಗಿ ಯಾವುದೇ ಸಂಖ್ಯೆಯನ್ನು ನಾವು ತುಂಬ ಸುಲಭವಾಗಿ ಪ್ರತಿನಿಧಿಸ್ಬೋದು. ಸೊ ಸ್ಥಾನ ಬೆಲೆಯ ಸಂಕೇತ ಇದರ ಅನುಕೂಲ. ಅದರ ಜೊತೆಗೆ ಶೂನ್ಯ ಅಥವಾ 0ಯನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಪ್ರತಿನಿಧಿಸಲಿಕ್ಕೆ ಪ್ಲೇಸ್ ಹೋಲ್ಡರ್ ಚಿಹ್ನೆಯನ್ನು ಕೂಡ ಕೊಟ್ಟಿದ್ದಾರೆ. ಸಮುದ್ರ ಚಿಪ್ಪಿನಂತೆ ಇರುವಂಥ ಚಿಹ್ನೆಯನ್ನು ಕೊಟ್ಟಿದ್ದಾರೆ. ಸೊ ಅದರ ಮೂಲಕ ನಾವು ಸಂಖ್ಯೆಗಳನ್ನು ಸುಲಭವಾಗಿ ಪ್ರತಿನಿಧಿಸಬಹುದು.